ಇನ್ನು ರಾಜ್ಯದಲ್ಲಿ ಇವತ್ತೂ ಕೂಡ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. 1.5 ತಿಂಗಳಿನಿಂದ ಸುರಿತಾ ಇರುವಂತಹ ಮಳೆ ಈಗ ಕರಾವಳಿ ಹಾಗೆ ಮಲೆನಾಡಿನಲ್ಲೂ ಬಿರುಸುಗೊಂಡಿದೆ. ಮಂಗಳೂರು ಸುತ್ತಮುತ್ತ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು, ಇದರಿಂದಾಗಿ ನೇತ್ರಾವತಿಯ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಇದರಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕಾರವಾರ ನಗರದಲ್ಲಿರುವಂತಹ KSRTC ಬಸ್ ಡಿಪೋ. ಮಳೆ ಮುಂದುವರೆದಿದೆ. ಧೋ ಅಂತ ಸುರಿತಾ ಇರೋದ್ರಿಂದ ಇತ್ತ ಕರಾವಳಿ ನೀರಾವಳಿಯಾಗಿದೆ, ಅತ್ತ ಮಲೆನಾಡು ಮಳೆನಾಡಾಗಿದೆ. ಮಂಗಳೂರು ಸುತ್ತಮುತ್ತ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು, ಇದರಿಂದಾಗಿ ನೇತ್ರಾವತಿಯ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ಕೆಲವೊಂದು ದ್ವೀಪ ಪ್ರದೇಶಗಳಿದೆ. ಇಲ್ಲಿ ನಾವು ನೋಡಬಹುದಾಗಿದೆ, ನೇತ್ರಾವತಿ ನದಿ ತಟದಲ್ಲಿದ್ದೀವಿ. ಇಲ್ಲಿ ನೇತ್ರಾವತಿ ನದಿ ಹರಿಯುವಂಥ ಸಂದರ್ಭದಲ್ಲಿ ಕೆಲವೊಂದು ದ್ವೀಪ ಹಂತದ ಪ್ರದೇಶಗಳನ್ನು ಉಂಟಾಗುತ್ತೆ. ದಕ್ಷಿಣ ಕನ್ನಡದಲ್ಲಿ ಮಳೆಯಿಂದ ಮಂಗಳೂರು ಸೇರಿದಂತೆ ಹಲವೆಡೆ ದ್ವೀಪಗಳಿಗೆ ನೇತ್ರಾವತಿ ನದಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಜಮೀನುಗಳಿಗೂ ನೀರು ನುಗ್ಗುವ ಆತಂಕ ಇದೆ. ಶಾಲಾ ಕಾಲೇಜುಗಳಿಗೆ ಇವತ್ತು ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಗುಡಿಸಲಲ್ಲಿ ವಾಸಿಸ್ತಾ ಇರುವ ವಲಸೆ ಕಾರ್ಮಿಕರಿಗೆ ನದಿ ಪಾತ್ರಕ್ಕೆ ತೆರಳದಂತೆ ಎಚ್ಚರಿಸಲಾಗಿದೆ. ಜಿಲ್ಲೆಯಲ್ಲಿ ಇವತ್ತು ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ನದಿ ಮತ್ತು ಸಮುದ್ರ ತೀರದ ಜನರಿಗೆ ಎಚ್ಚರ ವಹಿಸೋದಕ್ಕೆ ಮತ್ತು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಮತ್ತೊಂದೆಡೆ ಅಡ್ಯಾರು ಬಳಿ ಮನೆ ಭಾಗಶಃ ಜಲಾವೃತವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಜಲಾವೃತ. ಮಳೆ ಆರ್ಭಟದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಮಾರಧಾರ ಸ್ನಾನಘಟ್ಟ ಈ ವರ್ಷ 2ನೇ ಬಾರಿಗೆ ಮುಳುಗಡೆಯಾಗಿದೆ. ಭಕ್ತರು ನದಿಗೆ ಇಳಿಯದಂತೆ ದೇವಾಲಯ ಸಿಬ್ಬಂದಿ ಸೂಚಿಸಿದ್ದಾರೆ. ನದಿ ತೀರದಲ್ಲಿ ಹೋಮ್ ಗಾರ್ಡ್ಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಧಾರಾಕಾರ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರದ KSRTC ಬಸ್ ಡಿಪೋ ಕೆರೆಯಂತಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲ ಬಸ್ಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಬಸ್ ಹೊರಗಡೆ ತರಲಾಗದೆ ಚಾಲಕರು ಪರದಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ. ಇದರಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕಾರವಾರ ನಗರದಲ್ಲಿರುವಂತಹ KSRTC ಬಸ್ ಡಿಪೋ. ಇದು KSRTC ಬಸ್ ಡಿಪೋ ಪೂರ್ತಿಯಾಗಿ ಕೆರೆಯಂತಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಇತ್ತ ಹೊನ್ನಾವರ ತಾಲೂಕಿನ ಖರ್ವಾ ಕ್ರಾಸ್ ಬಳಿ ಗುಡ್ಡ ಕುಸಿತವಾಗಿ ರಸ್ತೆ ಮೇಲೆ ಮಣ್ಣು ಬಿದ್ದಿತ್ತು. ಈಗ ಜಿಲ್ಲಾಡಳಿತ ಮಣ್ಣು ತೆರವುಗೊಳಿಸಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಮಳೆ ಅಬ್ಬರದಿಂದಾಗಿ ವಾಹನ ಸವಾರರಲ್ಲಿ ಆತಂಕ ಮನೆ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ ಸೇರಿದಂತೆ 10 ತಾಲೂಕುಗಳಲ್ಲಿ ಇವತ್ತು ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ, PU ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಭಾಗಮಂಡಲ ಜಲಾವೃತ, ಧರೆಗೆ ಉರುಳಿದ ಮರ, ವಿದ್ಯುತ್ ಕಂಬಗಳು. ದಕ್ಷಿಣದ ಕಾಶ್ಮೀರ, ಕೊಡಗು ಜಿಲ್ಲೆಯಲ್ಲೂ ಮಳೆ ಇನ್ನೂ ನಿಂತಿಲ್ಲ. ಇದರಿಂದಾಗಿ ತಲಕಾವೇರಿ ಬಳಿ ಮರ, ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ಅರಣ್ಯ ಇಲಾಖೆ ಇವುಗಳನ್ನೆಲ್ಲ ತೆರವುಗೊಳಿಸ್ತಾ ಇದೆ. ಕಾವೇರಿ ಉಕ್ಕಿ ಹರಿತಾ ಇರೋದ್ರಿಂದ ಮಡಿಕೇರಿ ತಾಲೂಕಿನ ಭಾಗಮಂಡಲ ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದ ಭಾಗಮಂಡಲ ತಲಕಾವೇರಿ ಮಾರ್ಗದ ರಸ್ತೆ ಸಂಪರ್ಕ ಕಡಿತವಾಗಿದೆ. ಜಿಲ್ಲೆಯಲ್ಲಿ ಇವತ್ತು ಆರೆಂಜ್ ಅಲರ್ಟ್ ಹಿನ್ನೆಲೆ ಎಲ್ಲ ಅಂಗನವಾಡಿ, ಶಾಲೆ, PU ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಮಡಿಕೇರಿ ತಾಲೂಕಿನ ಮರಗೋಡು ಸಮೀಪದ ಹೂಗುಚ್ಚ ಪೈಸಾರಿಯಲ್ಲಿ ಅಣ್ಣು ಎನ್ನುವವರಿಗೆ ಸೇರಿದ ಮನೆಯ ಮುಂಭಾಗಕ್ಕೆ ಹಾನಿಯಾಗಿದೆ. ಕಾಫಿನಾಡಿನಲ್ಲಿ ಕುಡಿದು ಬೈಕ್ ಸವಾರರ ಹುಚ್ಚಾಟ.
ಇವರೆಲ್ಲ ಮಂಗಳೂರಿನ ಪ್ರವಾಸಿ ಸ್ನೇಹಿತರು. ಇವರ ಕಿರಿಕ್ನಿಂದಾಗಿ ರಸ್ತೆ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ರಾಣಿಜರಿ, ಚಾರ್ಮಾಡಿ ಘಾಟ್, ದೇವರಮನೆ ಗುಡ್ಡ ಬಳಿಯ 5 ಕಿಲೋಮೀಟರ್ ರಸ್ತೆಯಲ್ಲಿ 100ಕ್ಕೂ ಹೆಚ್ಚು ಬಾರಿ 5-6 ಬೈಕ್ ಸವಾರರು ಓಡಾಟ ನಡೆಸಿದ್ದಾರೆ. ರೀಲ್ಸ್ ಹುಚ್ಚಿಗೆ ಎಕ್ಸಲೇಟರ್ ರೈಸ್ ಮಾಡಿ ಕರ್ಕಶ ಶಬ್ದ ಮಾಡ್ತಾ ಬೈಕ್ಗಳನ್ನ ಓಡಾಡಿಸ್ತಾ ಇರೋದ್ರಿಂದ ಜನರಿಗೆ ಕಿರಿಕಿರಿ ಆಗ್ತಾ ಇದೆ. ಧಾರಾಕಾರ ಮಳೆ, ಮಂಜಿನಿಂದಾಗಿ ನಿಯಂತ್ರಣ ತಪ್ಪಿ ವಾಹನಗಳು ಹೆಚ್ಚೆಚ್ಚು ಅಪಘಾತಕ್ಕೀಡಾಗ್ತಾ ಇರುವ ಪ್ರಕರಣ ಅಧಿಕವಾಗ್ತಾ ಇವೆ. ಇತ್ತೀಚೆಗೆ ಮಲ್ಲಂದೂರು ಮತ್ತು ಕೊಪ್ಪದಲ್ಲಿ ಅಪಘಾತ ಪ್ರಕರಣ ನಡೆದಿವೆ. ಭಾರೀ ಬಿರುಗಾಳಿ ಮಳೆಗೆ ಮೂಡಿಗೆರೆ ತಾಲೂಕಿನ ದೇವರಮನೆ, ಕೋಗಿಲೆ ಗ್ರಾಮದ ರಸ್ತೆಯಲ್ಲಿ ಅಡ್ಡಲಾಗಿ ಬೃಹತ್ ಗಾತ್ರದ ಮರ ಬಿದ್ದಿತ್ತು. ಸ್ಥಳೀಯರು ಮರ ತೆರವುಗೊಳಿಸಿದ್ದಾರೆ. ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯ ನೋಡೋದಕ್ಕೆ ಬರುವ ಪ್ರೇಮಿಗಳು, ವಿದ್ಯಾರ್ಥಿಗಳು ಹಿನ್ನೀರಿಗೆ ಇಳಿದು ಹುಚ್ಚಾಟ ನಡೆಸ್ತಾ ಇದ್ದಾರೆ. ಅಲೆಗಳ ಜೊತೆ ಎಂಜಾಯ್ ಮೂಡ್ನಲ್ಲಿ ಇರುವ ಪ್ರವಾಸಿಗರು ಸೆಲ್ಫಿ ಕ್ರೇಜ್ನಿಂದ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ತಾ ಇದ್ದಾರೆ. ಏನು ಸಕಲೇಶ್ಪುರ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಆಜುಬಾಜುಗಳಲ್ಲಿ ನಿರ್ಮಾಣ ಹಂತದ ರಸ್ತೆ ಕಾಮಗಾರಿ ನಡೀತಾ ಇತ್ತು. ಆ ರಸ್ತೆ ಎಡಬದಿಗಳಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತ ಆಗ್ತಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನಾವು ನೋಡ್ಬೋದು ಈಗ ಹಾಸನದ ಸಕಲೇಶ್ಪುರ ಹೊರವಲಯದಲ್ಲಿರ್ತಕ್ಕಂಥ ಬಾಳೆಗದ್ದೆ ಸಮೀಪದ ಆಲೆಬೇಲೂರಿಗೆ ತೆರಳತಕ್ಕಂಥ ಮೇಲ್ಸೇತುವೆ ಕೂಡ ಕಾಣ್ತಾ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಸಕಲೇಶಪುರದ ಮಳಲಿ ಬಳಿಯ NH75ನಲ್ಲಿ ಮಣ್ಣು ಕುಸಿತವಾಗ್ತಾ ಇದೆ. ಇದರಿಂದ ಇಲ್ಲಿನ ಮೇಲ್ಸೇತುವೆ ಕುಸಿಯುವ ಭೀತಿ ಎದುರಾಗಿದೆ. ತಡೆಗೋಡೆ ನಿರ್ಮಿಸದೆ ರಸ್ತೆ ನಿರ್ಮಿಸಿದ್ರಿಂದ ಈ ಅವಾಂತರವಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟಿಸ್ತಾ ಇರೋದ್ರಿಂದ ನದಿಗಳು ಉಕ್ಕಿ ಹರಿತಾ ಇವೆ. ಬ್ಯೂರೋ ರಿಪೋರ್ಟ್, TV9.